ಯುವತಿ ಹೆಸರು ಕಾವೇರಿ. ಈಗ ಆಕೆ ಒಬ್ಬಳು ಕಲೆಕ್ಟರ್. ತುಂಬ ಗರ್ವದಿಂದ ತನ್ನ ಜೀವನದ ಪಯಣವನ್ನು ನೆನಪಿಸಿಕೊಳ್ಳುತ್ತಾ ಒಂದು ಟ್ರೈನ್ನಲ್ಲಿ ಕುಳಿತಿದ್ದಾಳೆ. ಬಹಳ ದಿನಗಳ ನಂತರ ಆಕೆ ತನ್ನ ಸ್ವಂತ ಊರಿಗೆ ಹೋಗುತ್ತಿದ್ದಾಳೆ. ಆ ಊರು ಮತ್ತು ಮಧುರ ಕ್ಷಣಗಳು, ತಂದೆಯನ್ನು ನೋಡುವ ಕಾತುರ ಆಕೆಯಲ್ಲಿದೆ. ತನ್ನ ಜೀವನಗೋಸ್ಕರ ಹೋರಾಡಿದ ಆ ಕಠಿಣ ಸಮಯಗಳು ಮನದಲ್ಲಿ ಕದಲುತ್ತಿದೆ. ಹಲವು ಅಡ್ಡಿ ಆತಂಕಗಳ ಬಳಿಕ ಈ ಸ್ಥಾನಕ್ಕೆ ಬಂದೆ ಅನ್ನುವ ಭಾವನೆ ಕಣ್ಣ ಮುಂದೆ ಹರಿದಾಡುತ್ತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಕೆ ತನ್ನೂರಿಗೆ ಸೇರಿಕೊಳ್ಳುತ್ತಾಳೆ. ಟ್ರೈನ್ ನಿಧಾನವಾಗಿ ಸ್ಟೇಷನ್ ಬಳಿ ನಿಂತಿತು. ಒಳಗೆ ಏನೋ ತಿಳಿಯದ ಆಸಕ್ತಿ, ಭಾವೋದ್ವೇಗ. ಅವಸರವಾಗಿ ಲಗೇಜ್ ತಗೊಂಡು ವೇಗವಾಗಿ ಇಳಿದಳು. ಊರಿನ ಗಾಳಿಯನ್ನು ಮತ್ತೆ ಆಹ್ವಾದಿಸುತ್ತಾ ಆನಂದದಲ್ಲಿ ನಡೆಯುತ್ತಾ ಸ್ಟೇಷನ್ನಿಂದ ಹೊರಗಡೆ ಹೋಗಬೇಕೆಂದಿದ್ದಳು. ಆದರೆ ಒಂದೇ ಬಾರಿಗೆ ಹೆಜ್ಜೆ ನಿಂತಂತಾಯಿತು. ಸ್ಟೇಷನ್ನಿಂದ ಹೊರಗಡೆ ಹೆಜ್ಜೆ ಇಡುವ ಸಮಯದಲ್ಲಿ ಅಲ್ಲಿ ಮೆಟ್ಟಿಲುಗಳ ಪಕ್ಕ ಒಬ್ಬ ವೃದ್ಧ ಕುಳಿತಿದ್ದಾರೆ. ಆತ ತಾನು ಭಿಕ್ಷೆ ಬೇಡಿದ ಪಾತ್ರೆಯಿಂದ ನಾಣ್ಯಗಳನ್ನು ಎನಿಸುತ್ತಿದ್ದಾರೆ. ಕಾವೇರಿ ಎದುರಿಗೆ ಮುಂದಕ್ಕೆ ಹೆಜ್ಜೆ ಇಟ್ಟರೂ ಸಹ ಏನೋ ಮನಸ್ಸು ಒಪ್ಪುತ್ತಿಲ್ಲ. ಮತ್ತೆ ಬಂದು ಆತನನ್ನು ನೋಡಿದಳು. ಆತನ ಮುಖ, ಆತನ ಕಣ್ಣಲ್ಲಿ ಕಾಣುವ ಹಸಿವು, ಆತನ ಹಾವಭಾವಗಳನ್ನು ನೋಡಿದ ಕಾವೇರಿ ಒಂದೇ ಬಾರಿಗೆ ನಿಶ್ಶಬ್ದವಾಗಿ ಆತನ ಬಳಿ ಹೋದಳು. ಆ ವೃದ್ಧನಲ್ಲಿ ಏನೋ ಅರಿಯದ ಅನುಭೂತಿ ಮೂಡುತ್ತಿದೆ. ಆಕೆ ತುಂಬ ಮೃದುವಾಗಿ ದುಃಖದಿಂದಲೇ, ಅಪ್ಪಾ, ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಕೇಳಿದಳು. ಆ ಮಾತನ್ನು ಕೇಳಿದ ತಕ್ಷಣ ಆ ವೃದ್ಧರು ಮೆಲ್ಲನೆ ತಲೆ ಎತ್ತಿ ನೋಡಿದರು. ಕನಿಷ್ಠ ಪಕ್ಷ ಒಂದೇ ಒಂದು ಮಾತು ಆಡಲಿಲ್ಲ. ಆದರೆ ಕಣ್ಣಲ್ಲಿ ನೀರು ನಿಲ್ಲಲಿಲ್ಲ. ತಲೆ ತಗ್ಗಿಸಿದರು. ಹಾಗಾದರೆ ಯಾರು ಆ ಭಿಕ್ಷುಕರು? ಆದರೆ ಕಾವೇರಿ ಯಾಕೆ ಆತನನ್ನು ಅಪ್ಪ ಎಂದು ಕೂಗಿದಳು? ಒಂದು ಕಾಲದಲ್ಲಿ ಗರ್ವದಿಂದ ತನ್ನ ಮಗಳ ಭವಿಷ್ಯಕ್ಕಾಗಿ ಕಷ್ಟಪಟ್ಟ ತಂದೆ ಯಾಕೆ ಈಗ ಈ ಪರಿಸ್ಥಿತಿಗೆ ಬಂದಿದ್ದಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯಬೇಕೆಂದರೆ ಕೆಲವು ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ತಿಳಿಯಬೇಕು. ಒಂದಾನೊಂದು ಗ್ರಾಮದಲ್ಲಿ ಒಂದು ಚಿಕ್ಕ ಕುಟುಂಬ. ತಂದೆ ಸಿದ್ದಪ್ಪ, ತಾಯಿ ಲಕ್ಷ್ಮಿ ಮತ್ತು ಮಗಳು ಕಾವೇರಿ. ಈ 3 ಜನ ಇರುವ ಕುಟುಂಬ. ಕಡಿಮೆ ಆದಾಯವಿದ್ದರೂ ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗುವ ಸಾಧಾರಣ ಜೀವನ ಅವರದ್ದು. ಸಿದ್ದಪ್ಪನಿಗೆ ತನ್ನ ಮಗಳನ್ನು ಕಲೆಕ್ಟರ್ ಮಾಡುವ ಆಸೆ, ಕನಸು. ಕಾವೇರಿಯು ಕೂಡ ಓದಿನಲ್ಲಿ ಬುದ್ಧಿವಂತೆ. ಚಿಕ್ಕವಳಾದರೂ ಕೂಡ ತಾನು ಚೆನ್ನಾಗಿ ಓದಿ ಉನ್ನತ ಅಧಿಕಾರಿಯಾಗಬೇಕೆನ್ನುವ ಆಸೆ ಬೆಟ್ಟದಷ್ಟಿದೆ. ಸಿದ್ದಪ್ಪ ಒಂದು ಇಟ್ಟಿಗೆ ಗೂಡಿನಲ್ಲಿ ಕೆಲಸ ಮಾಡುತ್ತಿದ್ದನು. ಎಷ್ಟೇ ದುಡಿದರೂ 3 ಹೊತ್ತು ಊಟ ಬಟ್ಟೆಗೆ ಸರಿ ಹೋಗುತ್ತಿತ್ತು. ಆದರೂ ಕೂಡ ಎಷ್ಟೇ ಕಷ್ಟ ಆದರೂ ಸರಿ, ಕಾವೇರಿಯ ಓದು ನಿಲ್ಲಿಸಬಾರದು ಎಂದು ನಿಶ್ಚಯಿಸಿದರು. 2 ಮಕ್ಕಳಿದ್ದರೆ ಅವರನ್ನು ಸಾಕಿ ಬೆಳೆಸುವುದೆಂದರೆ ಕಷ್ಟ ಆಗುತ್ತಿತ್ತು. ಒಬ್ಬಳೇ ಮಗಳು ಸಾಕು ಎಂದು ದಂಪತಿಗಳು ನಿರ್ಧರಿಸಿದ್ದರು. ಕಾವೇರಿಯನ್ನು ಚೆನ್ನಾಗಿ ಓದಿಸಿ ಉನ್ನತ ಅಧಿಕಾರಿಯನ್ನಾಗಿ ಮಾಡಬೇಕು ಎನ್ನುವುದೇ ತಮ್ಮ ಜೀವನದ ಗುರಿಯಾಗಿಸಿಕೊಂಡಿದ್ದರು ಸಿದ್ದಪ್ಪ ಮತ್ತು ಆತನ ಹೆಂಡತಿ. ಕಾವೇರಿ ಕೂಡ ತನ್ನ ತಂದೆಯ ಆಸೆಯಂತೆ ಚೆನ್ನಾಗಿ ಓದುತ್ತಿದ್ದಳು. ಆಕೆ 10ನೇ ತರಗತಿಯಲ್ಲಿ ರ್ಯಾಂಕ್ ಬಂದಿದ್ದಳು. ಈ ವಿಷಯವನ್ನು ತಿಳಿದ ಸಿದ್ದಪ್ಪನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮಗಳೇ, ನಿನ್ನ ತಾಯಿಯ ಆಸೆ ನೆರವೇರಿಸುತ್ತೀರುತ್ತೀಯಾ ಎಂದು ಸಂಭ್ರಮಿಸಿದರು. ಆದರೆ ಜೀವನ ಹೀಗೆ ಸುಲಭವಾಗಿ ಸಾಗುವುದಿಲ್ಲವೇ? ಕೆಲವೇ ತಿಂಗಳುಗಳು ಉರುಳಿ ಅವರ ಜೀವನವು ಅಲ್ಲೋಲ ಕಲ್ಲೋಲವಾಯಿತು. ಕಾವೇರಿಯ ತಾಯಿ ಅನಾರೋಗ್ಯದಿಂದ ಹಠಾತ್ತನೆ ಮರಣ ಹೊಂದಿದರು. ಈ ದುರ್ಘಟನೆ ಸಿದ್ದಪ್ಪನನ್ನು ತೀವ್ರ ದುಃಖಕ್ಕೆ ತಳ್ಳಿತು. ಒಂದೆಡೆ ಪತ್ನಿಯನ್ನು ಕಳೆದುಕೊಂಡ ದುಃಖ, ಮತ್ತೊಂದೆಡೆ ಮಗಳ ಭವಿಷ್ಯ. ತನ್ನ ಪತ್ನಿಯ ಕೊನೆಯ ಮಾತನ್ನು ನೆನಪಿಸಿಕೊಳ್ಳುತ್ತಾ ಬಾಗಿಲ ಬಳಿ ಕುಳಿತು ಕಣ್ಣೀರು ಹಾಕುತ್ತಿದ್ದಾನೆ. ಪತ್ನಿ ಸಾಯುವ ಮೊದಲು ಕೊನೆಯದಾಗಿ ಹೇಳಿದ್ದಳು, ನಮ್ಮ ಮಗಳು ಯಾವುದೇ ಪರಿಸ್ಥಿತಿಯಲ್ಲಿಯೂ ಓದು ನಿಲ್ಲಿಸಬಾರದು, ಉನ್ನತ ಅಧಿಕಾರಿ ಆಗಲೇಬೇಕು, ಇದು ನನ್ನ ಕೊನೆಯ ಆಸೆ ಎಂದು ಹೇಳಿದ ಕೊನೆಯ ಮಾತುಗಳು ಸಿದ್ದಪ್ಪನ ಮನಸ್ಸಲ್ಲಿ ಪ್ರತಿಕ್ಷಣ ಪ್ರತಿಧ್ವನಿಸುತ್ತಿತ್ತು. ಈ ಮಾತುಗಳನ್ನು ನಿಜ ಮಾಡಬೇಕೆಂದು, ತನ್ನ ಮಗಳಿಗೋಸ್ಕರ ಕಷ್ಟಪಡಲೇಬೇಕೆಂದು ಸಂಕಲ್ಪ ಮಾಡಿಕೊಂಡರು. ತಾಯಿ ಇಲ್ಲದೆ ಇರುವುದರಿಂದ ಕಾವೇರಿ ಒಬ್ಬಂಟಿಯಾಗಿದ್ದಳು. ಆದರೆ ತಂದೆ ಧೈರ್ಯವಾಗಿ ನಿಂತು ಆಕೆಗೆ ಯಾವುದೇ ಕೊರತೆ ಬಾರದಂತೆ ಓದಿಸಿದರು. ನಿನ್ನ ತಾಯಿಯ ಕೋರಿಕೆಯನ್ನು ನೀನು ನೆರವೇರಿಸಲೇಬೇಕು ಮಗಳೇ ಎಂದು ಮತ್ತೆ ಮತ್ತೆ ಮಗಳನ್ನು ಹುರಿತುಂಬಿಸುತ್ತಿದ್ದರು. ಇದರಿಂದ ಮೊದಲೇ ಬುದ್ಧಿವಂತೆಯಾಗಿದ್ದ ಕಾವೇರಿ ಮತ್ತಷ್ಟು ಏಕಾಗ್ರತೆಯಿಂದ ಓದಲು ಶುರು ಮಾಡಿದಳು. 12ನೇ ತರಗತಿಯಲ್ಲಿಯೂ ಕೂಡ ರ್ಯಾಂಕ್ ಬಂದಳು. ಇಲ್ಲಿಯವರೆಗಿನ ವಿದ್ಯಾಭ್ಯಾಸದ ಖರ್ಚು ಕೂಡ ಕಡಿಮೆನೇ. ಆದರೆ ಇನ್ನು ಮುಂದಕ್ಕೆ ಓದಬೇಕೆಂದರೆ ಖರ್ಚು ಜಾಸ್ತಿ ಇರುತ್ತದೆ.
ಮೇಲಕ್ಕೆ ಗ್ರಾಮದ ಹತ್ತಿರವಿರುವ ನಗರಕ್ಕೆ ಹೋಗಬೇಕು. ಇದು ಸಿದ್ದಪ್ಪನಿಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಆಗುತ್ತಿತ್ತು. ಹಗಲು ರಾತ್ರಿ ಎನ್ನದೆ ಕಷ್ಟಪಡುತ್ತಿದ್ದಾರೆ ಸಿದ್ದಪ್ಪ. ಬೆಳಗ್ಗೆಯಿಂದ ಸಂಜೆಯವರೆಗೆ ಇಟ್ಟಿಗೆಯ ಗೂಡು, ಸಂಜೆಯಾದ ಮೇಲೆ ಯಾರದಾದರೂ ಮನೆಯಲ್ಲಿ ಕಾವಲು ಕಾಯುವ ಕೆಲಸ ಸಿದ್ದಪ್ಪನದು. ಇನ್ನು ಕಾವೇರಿ ಕಾಲೇಜಿಗೆ ಸೇರಿದ ನಂತರ UPSC ಪರೀಕ್ಷೆಯ ಬಗ್ಗೆ ತಿಳಿಯುತ್ತದೆ. ಈ ಪರೀಕ್ಷೆ ಬರೆದು ಅಧಿಕಾರಿಯಾದರೆ ಜೀವನವೇ ಬದಲಾಗುತ್ತದೆ ಎನ್ನುವ ಸ್ಪಷ್ಟನೆ ಸಿಕ್ಕಿತು. ತಂದೆ ಇಷ್ಟು ಕಷ್ಟಪಡುತ್ತಿದ್ದಾರೆ, ಅವರಿಗೋಸ್ಕರನಾದರೂ ನಾನು ಕಷ್ಟಪಟ್ಟು ಓದಲೇಬೇಕು ಎಂದು ನಿರ್ಧರಿಸಿದಳು. ಆ ಭಗವಂತನ ದಯೆಯಿಂದ ಒಳ್ಳೆ ಫಲಿತಾಂಶ ಬಂದರೆ ಈ ಬಡತನದಿಂದ ದೂರವಾಗಬಹುದು ಎಂದು ಅಂದುಕೊಂಡಳು. ಅದಕ್ಕಾಗಿ ಹಗಲು ರಾತ್ರಿ ಎನ್ನದೇ ಏಕಾಗ್ರತೆಯಿಂದ ಮತ್ತು ಶ್ರದ್ಧೆಯಿಂದ ಓದಲು ಶುರು ಮಾಡಿದಳು. ಆದರೆ ಊರಿನವರು ಮಾತ್ರ ಸಿದ್ದಪ್ಪನ ಬಳಿ ಮಗಳನ್ನು ಓದಿಸಿದ್ದು ಸಾಕು, ಮದುವೆ ಮಾಡು, ಹೆಣ್ಣು ಎಷ್ಟು ಓದಿದರೂ ಗಂಡನ ಮನೆಯಲ್ಲಿ ಪಾತ್ರೆ ತೊಳೆಯುವುದು ತಪ್ಪುವುದಿಲ್ಲ, ಬದಲಾಗಿ ಆಕೆ ಚೆನ್ನಾಗಿ ಓದಿ ಮುಂದೆ ಸಂಪಾದಿಸಿದರೆ ನಿನಗೇನು ಲಾಭ, ಮುಂದೆ ಗಂಡನ ಮನೆಗೆ ಲಾಭ. ಯಾರು ಏನೇ ಹೇಳಿದರೂ ಕೂಡ ಸಿದ್ದಪ್ಪ ಮಾತ್ರ ಮಗಳ ಭವಿಷ್ಯತ್ತಿನ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಾರೆ. ಊರಿನವರೆಲ್ಲರ ಕಣ್ಣು ತೆರೆಸುವ ಸ್ಥಾನಕ್ಕೆ ತನ್ನ ಮಗಳನ್ನು ತಂದು ನಿಲ್ಲಿಸಬೇಕು ಅಂದುಕೊಂಡರು. ಆದರೆ ಈ ಹೋರಾಟದಲ್ಲಿ ಅನೇಕ ಆತಂಕಗಳು ಎದುರಾಗುವ ಸಮಯ ಬಂದಿತು. ಕಾವೇರಿ ನಿಶ್ಶಬ್ದವಾಗಿ ತನ್ನ ಮನೆಯಲ್ಲೇ ಕುಳಿತಿದ್ದಾಳೆ. ಯಾರ ಬಳಿಯೂ ಮಾತನಾಡುತ್ತಿಲ್ಲ. ಮನಸ್ಸಿನಲ್ಲಿ ಏನನ್ನೂ ಚಿಂತಿಸುತ್ತಿದ್ದಾಳೆ. ನಾನು ದೆಹಲಿಗೆ ಹೋದರೆ ನನ್ನ ಅಪ್ಪನನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂಬ ಆಲೋಚನೆ ಮನದಲ್ಲಿ ಕದಲುತ್ತಿದೆ. ತಂದೆ ಪ್ರತಿದಿನ ಎಷ್ಟು ಕಷ್ಟಪಡುತ್ತಿದ್ದಾರೆ ಎಂದು ಆಕೆಗೆ ಗೊತ್ತು. ನನ್ನ ಓದಿಗೋಸ್ಕರ ತನ್ನ ಸರ್ವಸ್ವವನ್ನೇ ದಾರಿ ಎರೆಯುತ್ತಿದ್ದಾರೆ. ಅಪ್ಪನ ಬಳಿ ಅಷ್ಟು ಹಣ ಎಲ್ಲಿದೆ? ನನ್ನ ಕೋಚಿಂಗ್ ಖರ್ಚು ಹೇಗೆ ನಿಭಾಯಿಸುತ್ತಾರೆ ಎನ್ನುವ ಆಲೋಚನೆಗಳು ಆಕೆಯನ್ನು ಚಿಂತೆಗೆ ಒಳಗಾಗಿಸುತ್ತಿದೆ. ಈ ಚಿಂತೆಯಿಂದ ಕಾಲೇಜಿಗೆ ಹೋಗಲು ಮನಸ್ಸಾಗುತ್ತಿಲ್ಲ. ಕಿಟಕಿಯ ಬಳಿ ಕುಳಿತು ಆಲೋಚಿಸುತ್ತಿರುತ್ತಾಳೆ. ಒಂದೊಂದು ದಿನವೂ ಕಳೆಯುತ್ತಿದೆ. ಆದರೆ ಆಕೆಯ ವಿದ್ಯಾಭ್ಯಾಸದ ನಿರ್ಣಯ ಇನ್ನೂ ಪೂರ್ಣಗೊಂಡಿಲ್ಲ. ಇದನ್ನು ಗಮನಿಸಿದ ಸಿದ್ದಪ್ಪ, ಏನಾಯಿತು ನನ್ನ ಮಗಳಿಗೆ ಎಂದು ರಾತ್ರಿ ಊಟ ಆದ ನಂತರ ನಿಧಾನವಾಗಿ ಕೇಳಿದರು. ಮಗಳೇ, ಈ ನಡುವೆ ಯಾಕೆ ಕಾಲೇಜಿಗೆ ಹೋಗುತ್ತಿಲ್ಲ? ಏನಾದರೂ ಸಮಸ್ಯೆಯೇ ಎಂದು ಕೇಳಿದರು. ಆಕೆ ಮೊದಲಿಗೆ ನಿಶ್ಶಬ್ದವಾಗಿ ತಲೆ ತಗ್ಗಿಸಿಕೊಂಡಳು. ತಂದೆಯ ಬಳಿ ಇದನ್ನೆಲ್ಲ ಹೇಳಿ ಆತನಿಗೆ ಮತ್ತಷ್ಟು ಕಷ್ಟ ಕೊಡಲು ಇಷ್ಟವಿಲ್ಲ, ಧೈರ್ಯವೂ ಇಲ್ಲ. ಆನಂತರ ನಿಧಾನವಾಗಿ, ಏನಿಲ್ಲಪ್ಪ, ಓದು ಮುಗಿದಿದೆ, ಈಗ ಉದ್ಯೋಗಕ್ಕೆ ಪ್ರಯತ್ನಿಸಬೇಕು ಎಂದು ತಳವರಿಸುತ್ತಾ ಹೇಳಿದಳು. ಆದರೆ ಸಿದ್ದಪ್ಪ ಈ ಮಾತುಗಳನ್ನು ನಂಬಲಾರದೇ ಹೋದರು. ಮಗಳನ್ನು ಅರ್ಥ ಮಾಡಿಕೊಂಡರು ಸಿದ್ದಪ್ಪ. ಮಗಳೇ, ನಾನು ನಿನಗೆ ಚಿಕ್ಕಂದಿನಿಂದಲೂ ಹೇಳುತ್ತಿದ್ದೇನೆ ಅಲ್ಲವೇ, ನೀನು ಉನ್ನತ ಅಧಿಕಾರಿಯಾಗಬೇಕೆಂದು. ಆದರೆ ಈಗ ಏನು ಹೇಳುತ್ತಿದ್ದೀಯಾ ಎಂದರು. ತಂದೆಯ ಮಾತುಗಳನ್ನು ಕೇಳಿದ ಕಾವೇರಿಯ ಕಣ್ಣಲ್ಲಿ ನೀರು ಬರುತ್ತಿದೆ. ಆಕೆ ಎಷ್ಟು ಮರೆಮಾಚಬೇಕೆಂದಿದ್ದರೂ ಕೂಡ ದುಃಖ ಉಮ್ಮಳಿಸಿ ಬರುತ್ತಿದೆ. ಅಪ್ಪ, ನೀವು ನನಗೆ ಮಾಡಬೇಕಾದದ್ದನ್ನು ಮಾಡಿದ್ದೀರಾ. ತುಂಬ ಕಷ್ಟಪಡುತ್ತಿದ್ದೀರಾ. ನಿಮ್ಮ ಕಷ್ಟ ನನ್ನಿಂದ ನೋಡಲಾಗುತ್ತಿಲ್ಲ. ಆದರೆ ಓದು ಮುಂದುವರಿಸಬೇಕೆಂದರೆ ಇನ್ನಷ್ಟು ಹಣದ ಅಗತ್ಯವಿದೆ. ದೆಹಲಿಗೆ ಹೋಗಬೇಕಾಗುತ್ತದೆ. ನನಗೋಸ್ಕರ ನಿಮ್ಮನ್ನು ಇನ್ನಷ್ಟು ಕಷ್ಟಕ್ಕೆ ದೂಡುವುದು ನನಗೆ ಇಷ್ಟವಿಲ್ಲ ಎಂದು ಅಳುತ್ತಲೇ ಹೇಳುತ್ತಾಳೆ ಕಾವೇರಿ. ಸಿದ್ದಪ್ಪನ ಎದೆಯಲ್ಲಾದ ನೋವನ್ನು ಕನಿಷ್ಠ ಪಕ್ಷ ತೋರಿಸಿಕೊಳ್ಳಲಿಲ್ಲ. ಆದರೆ ಕಣ್ಣು ತುಂಬಿಸಿಕೊಂಡಿರುವ ತನ್ನ ಮಗಳನ್ನು ಅಪ್ಪಿಕೊಂಡು ಹೇಳುತ್ತಿದ್ದಾರೆ. ಕಾವೇರಿ, ನೀನು ನನಗೆ ಮಾತ್ರವಲ್ಲ, ನಿನ್ನ ತಾಯಿಗೆ ಕೊಟ್ಟ ಮಾತನ್ನು ಕೂಡ ನೆರವೇರಿಸಬೇಕು. ನೀನು ಓದಲೇಬೇಕು. ಹಣದ ಬಗ್ಗೆ ನಿನಗೆ ಚಿಂತೆ ಬೇಡ ಹೇಳಿದರು. ಅಪ್ಪ, ಇಷ್ಟು ದಿನದ ಹಾಗಲ್ಲ, ದೊಡ್ಡ ಮಟ್ಟದ ಹಣ ಬೇಕಾಗುತ್ತದೆ. ನೀವು ಎಲ್ಲಿಂದ ತರುತ್ತೀರಾ ಎಂದು ಹೇಳಿದಳು ಕಾವೇರಿ. ಅದೆಲ್ಲ ನಿನಗೆ ಬೇಡ ಕಾವೇರಿ, ಓದುವುದಷ್ಟೇ ನಿನ್ನ ಗುರಿ. ಹಣ ಹೇಗಾದರೂ ಮಾಡಿ ನಾನು ತರುತ್ತೇನೆ ಎಂದು ಗಡುಸಾಗಿ ಹೇಳಿದರು. ಅನಂತರ, ಹೇಳು ಮಗಳೇ, ನಿನಗೆ ಎಷ್ಟು ಹಣ ಬೇಕಾಗಬಹುದು ಎಂದು ನಿಧಾನವಾಗಿ ಹೇಳಿದರು. ಸದ್ಯಕ್ಕೆ 30,000 ಬೇಕಾಗಬಹುದು ಎಂದು ಮೃದು ಧ್ವನಿಯಿಂದ ಹೇಳಿದಳು ಕಾವೇರಿ. ಆಗ ಸಿದ್ದಪ್ಪ, ಸದ್ಯಕ್ಕೆ ಅಲ್ಲ, ನಿನ್ನ ಓದು ಮುಗಿಯುವವರೆಗೂ ಒಟ್ಟು ಎಷ್ಟು ಖರ್ಚಾಗಬಹುದು ಎಂದು ಹೇಳಿದರು. ಕಾವೇರಿ ಸ್ವಲ್ಪ ಸಂಕೋಚದಿಂದಲೇ, ಅಪ್ಪ, ಕನಿಷ್ಠ ಪಕ್ಷ 3 ಲಕ್ಷ ಆಗಬಹುದು ಎಂದಳು. ಸರಿ, ನೀನು ನಿನ್ನ ಓದಿನ ಬಗ್ಗೆ ಮಾತ್ರ ಚಿಂತಿಸು, ಹಣದ ಬಗ್ಗೆ ಚಿಂತೆ ನಿನಗೆ ಬೇಡ, ನಾನಿದ್ದೇನೆ ಎಂದರು. ಕಾವೇರಿಯ ಆಶ್ಚರ್ಯದಿಂದ, ಅಪ್ಪ, ಅಷ್ಟೊಂದು ಹಣ ಎಲ್ಲಿಂದ ಬರುತ್ತದೆ ಎಂದಾಗ ಸಿದ್ದಪ್ಪ ನಸುನಗುತ್ತ, ಮಗಳೇ, ನಿನ್ನ ಭವಿಷ್ಯಕ್ಕಾಗಿ ನಾನು ಏನನ್ನೂ ಮಾಡುತ್ತೇನೆ. ಹಣದ ಬಗ್ಗೆ ನೀನು ಚಿಂತಿಸಬೇಡ, ಹೋಗು, ಮಲಗು ಎಂದು ಹೇಳಿದರು. ಸಿದ್ದಪ್ಪನಿಗೆ ಮಾತ್ರ ಆ ರಾತ್ರಿ ನಿದ್ದೆನೇ ಬರಲಿಲ್ಲ. ಮಗಳ ಭವಿಷ್ಯಕ್ಕಾಗಿ ಇರುವ ಈ ಮನೆಯನ್ನು ಮಾರಬೇಕೆಂದು ನಿರ್ಧರಿಸಿದರು.
ಮಾರನೆಯ ದಿನವೇ ಆ ಊರಿನ ಸಾಹುಕಾರನ ಬಳಿ ಹೋಗಿ ತನ್ನ ಮನೆ ಮಾರುತ್ತಿದ್ದೇನೆ ಎಂದು ಹೇಳಿದಾಗ ಸಾಹುಕಾರನು, ಸಿದ್ದಪ್ಪ, ನಿಮಗೆ ತಲೆಕೆಟ್ಟಿದೆಯೇ? ಇರುವ ಒಂದು ಮನೆಯಲ್ಲಿ ಮಾರಿ ಏನು ಮಾಡುತ್ತೀಯಾ ಎಂದು ಕೇಳಿದರು. ದನಿ, ನನಗೆ ಮನೆಗಿಂತ ನನ್ನ ಮಗಳ ಓದು ಮತ್ತು ಆಕೆಯ ಭವಿಷ್ಯತ್ತು ಮುಖ್ಯ ಎಂದು ಹೇಳಿದರು ಸಿದ್ದಪ್ಪ. ಸಾಹುಕಾರರು ಒಳ್ಳೆ ಬೆಲೆಯನ್ನೇ ನೀಡಿದರು. ಮನೆ ಮಾರಿದ ಬಳಿಕ ಅಲ್ಲಿ ಜಾಗವಿಲ್ಲ ಎಂದು ಅರಿತ ಸಿದ್ದಪ್ಪ ಸ್ವಲ್ಪ ದಿನದಲ್ಲಿ ಮನೆ ಬಾಡಿಗೆಯಲ್ಲಿ ಇರುವುದಾಗಿ ಹೇಳಿ ಮುಂಚಿತವಾಗಿ ಬಾಡಿಗೆಯನ್ನು ನೀಡಿ ಮನೆಗೆ ಹಣ ತಂದರು. ಆದರೆ ಇದು ಯಾವ ವಿಷಯವನ್ನು ಮಗಳಿಗೆ ಹೇಳಲಿಲ್ಲ. ಮಗಳನ್ನು ಕರೆದು, ಕಾವೇರಿ, ನಾನು ನಾಳೆನೇ ನಗರಕ್ಕೆ ಹೋಗಿ ನಿನಗೋಸ್ಕರ ಬ್ಯಾಂಕ್ ಅಕೌಂಟ್ ಮಾಡಿಸೋಣ. ಅದರಲ್ಲಿ ನಿನಗೆ ಅವಶ್ಯಕತೆ ಇರುವ ಅಷ್ಟೂ ಹಣ ಹಾಕುತ್ತೇನೆ ಎಂದರು. ಆಗ ಕಾವೇರಿ, ಅಪ್ಪ, ಇಷ್ಟೊಂದು ಹಣ ಎಲ್ಲಿಂದ ತಂದಿರಿ ಎಂದು ಕೇಳಿದಳು. ಇದರ ಬಗ್ಗೆ ಚಿಂತಿಸುವ ಅವಶ್ಯಕತೆ ನಿನಗೆ ಇಲ್ಲ. ನೀನು ಕೇಳಿದಷ್ಟು ಹಣ ಇದರಲ್ಲಿ ಇದೆ. ಆದರೆ ನೀನೊಂದು ಮಾತು ನೆನಪಿಡು, ನೀನು ಉನ್ನತ ಅಧಿಕಾರಿಯಾಗುವವರೆಗೂ ಈ ಊರಿಗೆ ಬರಬಾರದು ಎಂದಾಗ, ಅಪ್ಪ ಎಂದು ಕಣ್ತುಂಬಿಕೊಂಡಳು ಕಾವೇರಿ. ಮಗಳೇ, ನಾನು ಸಾಕಷ್ಟು ಅವಮಾನಗಳನ್ನು ಎದುರಿಸಿದ್ದೇನೆ. ಊರಿನವರೆಲ್ಲ ನನ್ನನ್ನು ನೋಡಿ ನಗುತ್ತಿದ್ದಾರೆ. ಮಗಳನ್ನು ಓದಿಸಬೇಡ, ಮದುವೆ ಮಾಡಿಬಿಡು ಎಂದು ಹೇಳುತ್ತಿದ್ದಾರೆ. ಆದರೆ ನಾನು ಅವರೆದುರು ಎದೆ ತಟ್ಟಿ ತೋರಿಸಬೇಕು ನನ್ನ ಮಗಳು ಉನ್ನತ ಅಧಿಕಾರಿ ಎಂದು. ಆಗ ಅವರು ಸಿದ್ದಪ್ಪನ ನಿರ್ಧಾರ ಸರಿ ಎಂದು ಅಂದುಕೊಳ್ಳಬೇಕು. ಅವರು ಮಾತನಾಡಬೇಕು. ಅಲ್ಲಿಯವರೆಗೂ ನೀನು ಅಧಿಕಾರಿಯಾಗುವವರೆಗೂ ಊರಿಗೆ ಬರಬೇಡ ಎಂದು ಹೇಳಿದರು. ಕಾವೇರಿಗೆ ತನ್ನ ತಂದೆಯ ಮಾತಿನಲ್ಲಿರುವ ನೋವು ಅರ್ಥವಾಯಿತು. ತಂದೆಯ ಮಾತುಗಳು ಕಾವೇರಿಯ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನಿಂತವು. ತಡ ಮಾಡದೆ ದೆಹಲಿಗೆ ಹೋಗಬೇಕೆಂದು ನಿರ್ಧರಿಸಿದಳು. ಎಲ್ಲ ಸಿದ್ಧತೆಗಳು ನಡೆಸಿಕೊಂಡಳು. ಆಕೆಯ ಜೊತೆಗೆ ಇನ್ನೂ ಸ್ವಲ್ಪ ಜನ ವಿದ್ಯಾರ್ಥಿಗಳಿದ್ದರು. ಎಲ್ಲರೂ ದೆಹಲಿಗೆ ತೆರಳಿದರು. ದೆಹಲಿಗೆ ಹೋದ ನಂತರ ಆಕೆಯ ಓದಿಗೆ ಇನ್ನಷ್ಟು ಪ್ರಾಮುಖ್ಯತೆ ನೀಡಿದಳು. ಹೇಗಾದರೂ ಯು ಪಿ ಎಸ್ ಸಿ ಪಾಸ್ ಆಗಲೇಬೇಕು ದೃಢ ಸಂಕಲ್ಪ ಹೊಂದಿದಳು. ಆಕೆಯೊಂದಿಗೆ ಇನ್ನೂ ಇಬ್ಬರು ಹುಡುಗಿಯರು UPSC ಪರೀಕ್ಷೆಗೆ ತಯಾರಾಗುತ್ತಿದ್ದರು. ಇನ್ನೂ ಪರೀಕ್ಷೆಗೆ ಸಮಯ ಬಂದಿತು. ಕಾವೇರಿ ಪರೀಕ್ಷೆ ಬರೆದಳು. ಆದರೆ ಫಲಿತಾಂಶ ಬಂದಾಗ ನೋಡಿದರೆ ಆಕೆಯ ಆಸೆಗಳೆಲ್ಲವೂ ಚದುರಿ ಹೋಗಿದ್ದವು. ಪರೀಕ್ಷೆಗೆ ತುಂಬ ಕಷ್ಟದಿಂದ ಓದಿದ್ದಳು. ಆದರೆ ಪ್ರಾಥಮಿಕ ಹಂತದಲ್ಲೇ ವಿಫಲವಾಗಿದ್ದಳು. ತನ್ನ ಗೆಳತಿಯರೆಲ್ಲರಿಗೂ ಆಶ್ಚರ್ಯವಾಗಿತ್ತು. ನಿನಗೆ ಬಂದಿಲ್ಲ ಎಂದರೆ ನಮಗೆ ಹೇಗೆ ಬರುತ್ತದೆ ಎಂದು. ಕೆಲವರು UPSC ಆಸೆ ಬಿಟ್ಟು ಕೋಚಿಂಗ್ ಮಧ್ಯದಲ್ಲೇ ಬಿಟ್ಟು ಮನೆಗೆ ಹೊರಟು ಹೋದರು. ಆದರೆ ಕಾವೇರಿ ಮಾತ್ರ ಹಿಂದೆ ಹೆಜ್ಜೆ ಹಾಕಲಿಲ್ಲ. ಪದೇ ಪದೇ ಅಪ್ಪನ ಮಾತುಗಳೇ ನೆನಪಾಗುತ್ತಿದ್ದವು. ಹೇಗಾದರೂ ಮಾಡಿ ಅಪ್ಪನನ್ನು ಗೆಲ್ಲಿಸಲೇಬೇಕೆಂದು ಮತ್ತಷ್ಟು ಪ್ರಯತ್ನ ಪಟ್ಟಳು. ಇದು ಎರಡನೆಯ ಪ್ರಯತ್ನ. ಈ ಬಾರಿಯೂ ಕೂಡ ಕಾವೇರಿ ವಿಫಲವಾಗಿದ್ದಳು. ಕಾವೇರಿಯ ಕಣ್ಣಲ್ಲಿ ನೀರು ನಿಲ್ಲುತ್ತಿಲ್ಲ. ತನ್ನ ಕನಸು ಮತ್ತು ಅಪ್ಪನ ಆಶಯಗಳು ಮತ್ತೊಂದು ಬಾರಿ ನಿರಾಶೆಯಾಗಿದೆ. ಆದರೂ ಎದೆಗುಂದದೆ ತಾಯಿಗೆ ಕೊಟ್ಟಂತಹ ಮಾತು ನೆನಪಾಗುತ್ತಿದೆ. ತಂದೆಯ ಕಷ್ಟ ಕಣ್ಣು ಮುಂದೆ ಬರುತ್ತಿದೆ. ಇಲ್ಲ, ಬಿಡಬಾರದು, ಪ್ರಯತ್ನ ಪಡಲೇಬೇಕು, ಆಗಲೇ ಫಲಿತಾಂಶ ನಮ್ಮದಾಗುತ್ತದೆ ಎಂದು ಮತ್ತಷ್ಟು ಗಟ್ಟಿ ನಿರ್ಧಾರ ಮಾಡಿದಳು. ಹಗಲು ರಾತ್ರಿ ಎನ್ನದೆ ಮತ್ತಷ್ಟು ಕಷ್ಟಪಟ್ಟು ಓದಿದಳು. ಈ ಸಾರಿ ಪರೀಕ್ಷೆ ಬರೆದಳು. ಆಕೆ ಪ್ರಾಥಮಿಕ ಪರೀಕ್ಷೆಯಲ್ಲಿ ಉತ್ತೀರ್ಣಳಾದಳು. ನಂತರ ಇಂಟರ್ವ್ಯೂ ಆಗಿ ವಿಜಯಶಾಲಿಯಾಗಿ ಪೂರ್ತಿಗೊಳಿಸಿದಳು. ಈಗ ಕಾವೇರಿಯ ಆನಂದಕ್ಕೆ ಪಾರವೇ ಇರಲಿಲ್ಲ. ಅಪ್ಪ, ನಿನ್ನ ಕನಸು ನೆರವೇರಿತು ಎಂದು ಕುಣಿದಾಡಿದಳು. ತಕ್ಷಣವೇ ಊರಿಗೆ ಹೋಗಬೇಕೆಂದು ನಿರ್ಧರಿಸಿದಳು. ಟ್ರೈನ್ ಟಿಕೆಟ್ ಬುಕ್ ಮಾಡಿ ಟ್ರೈನ್ನಲ್ಲಿ ಊರಿನ ಕಡೆ ಹೊರಟಿದ್ದಾಳೆ. ತನ್ನ ತಾಯಿಯ ಕೊನೆ ಮಾತುಗಳು, ತಂದೆಯ ಕಷ್ಟಗಳು ಮತ್ತು ಊರಿನ ಜನ ಎಲ್ಲವನ್ನು ನೆನಪಿಸಿಕೊಂಡಳುತ್ತಿದ್ದಾಳೆ. ಟ್ರೈನ್ ಊರಿಗೆ ಸೇರಿಕೊಂಡಿತ್ತು. ಆಕೆ ಸ್ಟೇಷನ್ನಲ್ಲಿ ಇಳಿದಳು. ಹುಟ್ಟಿದ ಊರು, ಬಾಲ್ಯದ ನೆನಪುಗಳು ಮತ್ತು ತಂದೆಯ ಕಷ್ಟ ಎಲ್ಲವೂ ಕಣ್ಣ ಮುಂದೆ ಹೋಗುತ್ತಿದೆ. ಆನಂದದಿಂದ ಮೆಟ್ಟಿಲು ಇಳಿದು ಬರುತ್ತಾಳೆ. ಆದರೆ ಒಂದೇ ಬಾರಿಗೆ ಕಾಲು ನಿಂತಂತಾಯಿತು. ಒಂದು ಮೂಲೆಯಲ್ಲಿ ಒಬ್ಬ ವೃದ್ಧರು ಕೂತಿದ್ದಾರೆ. ಭಿಕ್ಷಾ ಪಾತ್ರೆಯಲ್ಲಿ ನಾಣ್ಯಗಳನ್ನು ಎಣಿಸುತ್ತಾ ಏನನ್ನೋ ಆಲೋಚಿಸುತ್ತಿದ್ದಾರೆ. ಕಾವೇರಿ ಮುಂದಕ್ಕೆ ಹೋದರೂ ಮನಸ್ಸು ಒಪ್ಪುತ್ತಿಲ್ಲ. ಮತ್ತೆ ಹಿಂದೆ ಬಂದು ನೋಡಿದಳು. ಆ ವೃದ್ಧರ ಕಣ್ಣಲ್ಲಿ ಎದ್ದು ಕಾಣುವ ಹಸಿವು, ಹರಿದಿರುವ ಬಟ್ಟೆ. ಆತನನ್ನು ದಿಟ್ಟಿಸಿ ನೋಡಿದಳು. ಕಾವೇರಿ ತಕ್ಷಣವೇ ಆಕೆಯ ಹೃದಯ ಒಡೆದಂತಾಯಿತು. ಅಪ್ಪ ಎಂದಳು ದುಃಖ ತಡೆಯಲಾರದೆ. ಆ ಮಾತುಗಳನ್ನು ಕೇಳಿದ ತಕ್ಷಣ ಆಕೆಯ ಕಡೆ ನೋಡಿದರು. ಬಾಯಿಯಿಂದ ಒಂದೇ ಒಂದು ಮಾತು ಕೂಡ ಬರುತ್ತಿಲ್ಲ. ಆದರೆ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿದೆ. ತಲೆ ತಗ್ಗಿಸಿದರು. ಕಾವೇರಿಗೆ ದುಃಖ ತಡೆಯಲಾಗುತ್ತಿಲ್ಲ. ಅಪ್ಪ, ಇದೇನಿದು? ನೀವು ಯಾಕೆ ಇಲ್ಲಿ
ಈ ಪರಿಸ್ಥಿತಿಯಲ್ಲಿ ಎಂದಳು. ನಿಶ್ಶಬ್ದವಾಗಿದೆ. ಇಬ್ಬರೂ ಅಳುತ್ತಿದ್ದಾರೆ. ಸ್ವಲ್ಪ ಸಮಯದ ನಂತರ ಮೌನ ಮುರಿದ ವೃದ್ಧರು ಕಣ್ಣೀರು ಒರೆಸಿಕೊಳ್ಳುತ್ತಾ, ಮಗಳೇ, ನಿನ್ನನ್ನು ಓದಿಸಲು ನಾನು ನನ್ನ ಜೀವನವನ್ನು ಅಲ್ಲದೆ ಮನೆಯನ್ನೂ ಅಡವಿಟ್ಟೆನು. ಕೊನೆಗೆ ನನ್ನ ಜೀವನದ ಗಮ್ಯ ಇಲ್ಲಿಗೆ ಸೇರಿದೆ ಎಂದು ಹೇಳಿದರು. ಕಾವೇರಿಗೆ ಕೋಪದ ಜೊತೆಗೆ ದುಃಖ, ನೋವು ಎಲ್ಲ ತುಂಬಿದೆ. ಅಪ್ಪ, ನೀವು ಎಲ್ಲಿಯವರೆಗೂ ನನಗೆ ಯಾಕೆ ಹೇಳಿಲ್ಲ ಎಂದು ಅಳುತ್ತಲೇ ಹೇಳುತ್ತಾಳೆ. ನೀನು ಮರಳಿ ಬರುವವರೆಗೂ ಮನೆ ಬಾಡಿಗೆಯಲ್ಲಿ ಇರೋಣ ಎಂದುಕೊಂಡೆ. ಆದರೆ ದುರಾದೃಷ್ಟವಶಾತ್ ಒಂದು ದಿನ ನನ್ನ ಕಾಲಿಗೆ ಪೆಟ್ಟಾಯಿತು. ಅಂದಿನಿಂದ ದುಡಿಯಲಾಗುತ್ತಿಲ್ಲ. ಇನ್ನು ಬಾಡಿಗೆ ಕೊಡದ ಮನೆಯಲ್ಲಿ ಇರಲಾಗುತ್ತಿಲ್ಲ ಎಂದು ತಂದೆ ಹೇಳುತ್ತಿದ್ದ ಹಾಗೆಯೇ ಕಾವೇರಿ, ನಿಲ್ಲಿ ಅಪ್ಪ, ಸಾಕು, ನನ್ನಿಂದ ನಿನ್ನೂ ಕೇಳಲಾಗುವುದಿಲ್ಲ. ನಾನು ಅಧಿಕಾರಿಯಾಗಲು ನೀವು ಭಿಕ್ಷುಕರಾಗಬೇಕೇ ಎಂದು ಜೋರಾಗಿ ಅಳುತ್ತಿದ್ದಳು. ಮಗಳೇ, ಇದು ನನ್ನ ಜವಾಬ್ದಾರಿ. ನೀನು ಕಲೆಕ್ಟರ್ ಆಗಿದ್ದರೆ ನನ್ನ ಜೀವನದ ಧನ್ಯವಾದಂತೆ ಎಂದು ಹೇಳಿದರು. ಕಾವೇರಿ ಕಣ್ಣೀರು ಒರೆಸಿಕೊಳ್ಳುತ್ತಾ ತನ್ನ ತಂದೆಯ ಕೈ ಹಿಡಿದು, ಅಪ್ಪ, ನಿಮ್ಮ ಈ ತ್ಯಾಗಕ್ಕೆ ಪ್ರತಿಫಲ ಸಿಕ್ಕಿದೆ. ಇನ್ನು ಮುಂದೆ ನೀವು ಯಾವುದೇ ರೀತಿಯ ಕಷ್ಟಪಡುವ ಅಗತ್ಯವಿಲ್ಲ ಎಂದು ಆತನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಅನಂತರ ತಂದೆಯನ್ನು ಕರೆದುಕೊಂಡು ಊರಿಗೆ ಹೋದಳು. ಅಪ್ಪ, ನೀವು ಈಗ ಒಬ್ಬಂಟಿಯಲ್ಲ ಎಂದು ಮಾತಾಡುತ್ತಲೇ ತಮ್ಮ ಮನೆಯ ಕಡೆ ಹೊರಟರು. ಮೊದಲಿಗೆ ಅದು ತಮ್ಮ ಮನೆಯಾದರೂ ಈಗ ಅದರ ಯಜಮಾನ ಬೇರೆಯಲ್ಲವೇ. ಆದ್ದರಿಂದ ಅವರಿಗೆ 1 ವರ್ಷದ ಬಾಡಿಗೆ ನೀಡಿದಳು ಕಾವೇರಿ. ಅಪ್ಪ, ನೀವು ಇನ್ನು ಮುಂದೆ ಇದೇ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು. ನಾನು ಸದ್ಯಕ್ಕೆ ಇಲ್ಲಿರಲು ಆಗುತ್ತಿಲ್ಲ. ನನ್ನ ಟ್ರೈನಿಂಗ್ ಇನ್ನೂ ಮುಗಿದಿಲ್ಲ ಎಂದು ಹೇಳಿದಾಗ ಮೊದಲಿಗೆ ಅಪ್ಪ ಒಪ್ಪದಿದ್ದರೂ ಮಗಳ ಉದ್ಯೋಗ ಸ್ಥಿರವಾಗಬೇಕಲ್ಲವೇ. ಅನಂತರ ತನ್ನ ತಂದೆಯನ್ನು ನೋಡಿಕೊಳ್ಳಲು ಒಂದು ನಂಬಿಕಸ್ಥ ನೇಮಿಕರನ್ನು ನೇಮಿಸಿದಳು. ಆತನೂ ಕೂಡ ತುಂಬ ಜಾಗರೂಕತೆಯಿಂದ ಸಿದ್ದಪ್ಪನನ್ನು ನೋಡಿಕೊಂಡರು. ಕಾವೇರಿ ಪ್ರತಿ ತಿಂಗಳು ಹಣ ಕಳಿಸುತ್ತಿದ್ದಳು. ಇದೇ ರೀತಿ 2 ವರ್ಷಗಳು ಪೂರ್ತಿಯಾದವು. ಕಾವೇರಿಯ ಟ್ರೈನಿಂಗ್ ಪೂರ್ತಿಯಾಗಿ ಕಲೆಕ್ಟರ್ ಆಗಿ ಅಧಿಕಾರ ಸ್ವೀಕರಿಸಿದಳು. ತನ್ನ ಉದ್ಯೋಗ ಬೇರೆ ಜಿಲ್ಲೆಯಲ್ಲಿದೆ. ಆದ್ದರಿಂದ ತನ್ನ ತಂದೆಯನ್ನು ತನ್ನ ಬಳಿಗೆ ಕರೆಸಿಕೊಂಡಳು. ಈಗ ಆಕೆಗೆ ಸರ್ಕಾರ ನೀಡಿದ ಬಂಗಲೆ ಇದೆ. ಅಪ್ಪ, ಇನ್ನು ಮುಂದೆ ನೀವು ಒಬ್ಬಂಟಿಯಲ್ಲ, ನನ್ನ ಜೊತೆ ಇಲ್ಲಿಯೇ ಇರುತ್ತೀರಾ ಎಂದು ಅಪ್ಪಿಕೊಂಡಳು. ಇಷ್ಟು ದಿನ ತಂದೆಯನ್ನು ನೋಡಿಕೊಂಡ ಆ ವ್ಯಕ್ತಿಯನ್ನು ಕೂಡ ಕರೆಸಿಕೊಂಡಳು. ಯಥಾ ಪ್ರಕಾರ ಅಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಹೇಳಿದಳು. ಈ ರೀತಿಯಾಗಿ ಊರಿನವರೆಲ್ಲರೂ ಕೂಡ ಗರ್ವ ಪಡುವ ಹಾಗೆ ಸಿದ್ದಪ್ಪನ ಕನಸು ನನಸಾಗಿಸಿದಳು ಕಾವೇರಿ. 6 ತಿಂಗಳ ಬಳಿಕ ಊರಿನಲ್ಲಿ ಒಂದು ಸಾಮಾಜಿಕ ಸಭೆ ಏರ್ಪಡಿಸಿದ್ದರು. ಅದಕ್ಕೆ ಅತಿಥಿಯಾಗಿ ಕಾವೇರಿಯನ್ನು ಆಹ್ವಾನಿಸಿದ್ದರು. ಮೊದಲಿಗೆ ಆಕೆ ನಿರಾಕರಿಸಿದಳು. ಆದರೆ ಗ್ರಾಮಸ್ಥರ ಒತ್ತಾಯ ಮತ್ತು ತಂದೆಯ ಮಾತಿನಂತೆ ಒಪ್ಪಿದಳು. ಆಕೆ ತನ್ನ ತಂದೆಯ ಜೊತೆ ಸರ್ಕಾರಿ ವಾಹನದಲ್ಲಿ ಊರಿಗೆ ಹೊರಟಳು. ಊರಿನ ಜನರು ತುಂಬ ಉತ್ಸಾಹದಿಂದಲೇ ಅವಳನ್ನು ಆಹ್ವಾನಿಸಿದರು. ಸ್ಟೇಜ್ ಮೇಲೆ ಮಾತನಾಡಬೇಕಾದರೆ ತನ್ನ ಜೀವನಗಾಥೆಯನ್ನು ಎಲ್ಲರ ಮುಂದೆ ವಿವರಿಸಿದಳು. ತಂದೆ ತನಗಾಗಿ ಮಾಡಿದ ತ್ಯಾಗಗಳು, ತಾನು ಎದುರಿಸಿದ ಕಷ್ಟಗಳು ಮತ್ತು ಅವಮಾನಗಳು, ತನ್ನ ಗೆಲುವಿನ ಹಿಂದೆ ಅಪ್ಪನ ಕಷ್ಟಗಳು ಎಲ್ಲವನ್ನೂ ಹೇಳಿದಳು. ಊರಿನ ಜನಗಳು ನಿಶ್ಶಬ್ದವಾಗಿ ಕೇಳಿದರು. ಕೆಲವರ ಕಣ್ಣಲ್ಲಿ ನೀರಾಡಿದವು. ಈ ಹಿಂದೆ ಸಿದ್ದಪ್ಪನನ್ನು ಅಳುಕಿಸಿ ಮಾತನಾಡಿಸಿದ್ದೆವು, ಆದರೆ ಈಗ ಆತನನ್ನು ನೋಡಿ ಹೆಮ್ಮೆ ಪಡಬೇಕೆಂದು ಹೊಗಳಿದರು. ಆದ ನಂತರ 2 ವರ್ಷಗಳು ತುಂಬ ನಿಷ್ಠೆಯಿಂದ ಕೆಲಸ ನಿರ್ವಹಿಸಿದಳು. ಆ ಬಳಿಕ ತನಗೆ ತಕ್ಕ ಹುಡುಗನ ಜೊತೆ ಮದುವೆಗೆ ಒಪ್ಪಿದಳು. ಆದರೆ ಒಂದು ಷರತ್ತು ವಿಧಿಸಿದಳು. ಮದುವೆಯ ನಂತರವೂ ಕೂಡ ತನ್ನ ತಂದೆ ನನ್ನ ಜೊತೆ ಇರುತ್ತಾರೆ ಎಂದು ಹೇಳಿ ನಾನು ಈ ದಿನ ಹೀಗೆ ಇರಲು ಕಾರಣ ನನ್ನ ತಂದೆಯೇ ಎಂದು ಆ ಹುಡುಗನಿಗೆ ವಿವರಿಸಿದಳು. ಆತನು ಕೂಡ ಒಟ್ಟಿಗೆ ಇರಲು ಒಪ್ಪಿಗೆ ಸೂಚಿಸಿದನು. ಈ ರೀತಿಯಾಗಿ ಕಾವೇರಿ ಮದುವೆ ನಂತರವೂ ಕೂಡ ತನ್ನ ತಂದೆಯನ್ನು ತುಂಬ ಪ್ರೀತಿಯಿಂದ ಮತ್ತು ಗೌರವದಿಂದ ನೋಡಿಕೊಂಡಳು. ತಂದೆಯ ತ್ಯಾಗವನ್ನು ವ್ಯರ್ಥ ಮಾಡಲಿಲ್ಲ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.